ಸಿದ್ಧಸಿರಿ ಇಥೆನಾಲ್ ಕಂಪನಿ ಪ್ರಾರಂಭಕ್ಕೆ ಹೈಕೋರ್ಟ್ ಅನುಮತಿ ನೀಡಿದ್ರೂ ಸಿಎಫ್ಒ ನೀಡಲು ವಿಳಂಬ ನೀತಿ ಖಂಡಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಅಖಿಲ ಭಾರತ ರೈತ ಹಿತರಕ್ಷಣಾ ಸಂಘದ ವತಿಯಿಂದ ಚಿಂಚೋಳಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ರೈತರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಚಿಂಚೋಳಿ ಬಂದ್ ಮಾಡಿದರು. ಈ ಸಂದರ್ಭದಲ್ಲಿ ಅನೇಕ ರೈತ ಮುಖಂಡರು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 8 ದಿನದಾಗ ಮಾಡಲಿಲ್ಲ ಅಂತಂದ್ರ ಇವತ್ತು ಬಂದಿದಂತ ರೈತರ ಪರವಾಗಿಂತ 100 ಪಟ್ಟು ಹೆಚ್ಚು ಜನರು ಇವತ್ತ ಚಿಂಚೋಳಿ ತಾಲೂಕಿನಿಂದ ಕಲಬುರಗಿ ಜಿಲ್ಲೆವರೆಗೂ ಕೂಡ ಪಾದಯಾತ್ರೆ ಮಾಡ್ತೀವಿ. ಸಂಬಂಧಪಟ್ಟಂತ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ವೈದ್ಯಕೀಯ ಸಚಿವರು ಚರಣ ಪ್ರಕಾಶ್ ಪಾಟೀಲ್ರಿಗೆ ಅವ್ರ ಮನೆಗೆ ಏರೋ ಹಾಕಿ ಇಲ್ಲಿಂದ ನಮ್ಮ ಇದೇನು ಇಥನಾಲ್ ಫ್ಯಾಕ್ಟ್ರಿ ಚಾಲು ಆಯ್ತಂದ್ರ ಖಾಲಿ ರೈತರು ಅಷ್ಟೇ ಬರ್ತಲ್ಲ, ಇವತ್ತು ಸಾಕಷ್ಟು ಮಂದಿ ರೈತರು ಮಕ್ಕಳು ಓದಿದಂತ ಯುವಕರಿಗೂ ಕೂಡ ಉದ್ಯೋಗ ಅವಕಾಶ ಸಿಗ್ತದ. ಇವತ್ತು ಎಷ್ಟೋ ಮಂದಿ ಟೈರ್ ದುಕಾನ್ ಹಾಕ್ತಾರ, ಪಂಚರ್ ದುಕಾನ್ ಹಾಕ್ತಾರ, ಇವತ್ತಿನ ದಿವಸ ಹೋಟೆಲ್ ಹಾಕ್ತಾರ. ಹಿಂಗ ಹಲವಾರು ಕೂಡ ಕೆಲಸಗಳು ಮಾಡಿ ಇವತ್ತು 100 ಮಂದಿ ಫ್ಯಾಕ್ಟ್ರಿ ಇವತ್ತು ಫ್ಯಾಕ್ಟ್ರಿ ಆಗಲ್ಲ. ಅದಕ್ಕೆ ಇವತ್ತಿನ ದಿವಸ ಯಾವುದೋ ರಾಜಕಾರಣ ಮಾಡಲಾರ್ದೇ ಮುಂದಿನ ದಿನಗಳಾಗ ಇಡೀ ಎಲ್ಲಾ ರೈತರು ಯಾವುದೇ ಪಕ್ಷಪಾತ ಮಾಡಲಾರ್ದೇ ಎಲ್ಲರೂ ಕೂಡ ಬಂದು ಮುಂದಿನ ದಿನಗಳ ಇವತ್ತಂತ ಪರಿಸ್ಥಿತಿಯನ್ನು ನಮ್ಮೆಲ್ಲ ಬಳಕೆ ಮಾಡಿದ್ರೆ ನೀವು ಇದು ಮಾಡಿ ನೀವು ತಿಳ್ಕೊಂಡು ನಮ್ಮ ಟ್ಯಾಕ್ಸಿ ಚಾಲ ಮಾಡಕ್ಕೆ ಪರ್ಮಿಷನ್ ಸರ್ಕಾರ ಕೊಡ್ತದೆ. ಹಾಗೆ ಆ ನಿಟ್ಟಿನಲ್ಲಿ ನೀವು ಯಾರೇ ಹೇಳಿ ನಾವು ನಮ್ಮ ಸರ್ಕಾರ ಯಾವುದೇ ಹೇಳಿ ಯಾವ ಸರ್ಕಾರ ಬಂದ್ರು ನಮ್ಮ ರೈತರಿಗೆ ಕೆಲಸ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇವತ್ತು ಚಿಂಚೋಳಿ ಒಂದೇ ಅಲ್ಲ, ಗುಲ್ಬರ್ಗ ಒಂದೇ ಅಲ್ಲ, ಬೀದರ್ ಜಿಲ್ಲಾ ವಸ್ತು ಕರ್ನಾಟಕ ನಾವು ಸೈನಿಕೆಯನ್ನು ನೀವು ಯಾರ್ಯಾರಿಗೆ ಹೇಳಿಲ್ಲ ಯಾರು ರೈತರು ತಾಕತ್ತು ಸರ್ಕಾರದವರು ತಿಳ್ಕೊಂಡು ಇವತ್ತು ಫ್ಯಾಕ್ಟ್ರಿ ಪರ್ಮಿಷನ್ ಮಾಡಿ ಚಾಲ ಕೊಡ್ರಿ. ಫ್ಯಾಕ್ಟ್ರಿ ಒಂದೇ ರೀತಿ ನಡೀತದ. ಯಾಕಂದ್ರೆ ಈ ಭಾಗದಾಗ ಬಹಳ ಸಾಹೇಬರು ಹೋದ್ರು, ಈ ಭಾಗದಾಗ ಬಹಳ ಒಂದು ಫ್ಯಾಕ್ಟ್ರಿ ಹಾಕ್ಬೇಕು. ಅಲ್ಲಿ ಒಳ್ಳೆ ಕಾರ್ಯಕ್ರಮ ಆರೋಗ್ಯ ರಸಂಗ ಮಾಡಿದೆವು, ಮತ್ತು ರೈತರ ಮಕ್ಕಳಿಗೆ ಎಜುಕೇಶನ್ ಮಾಡಿದೆವು. ಆ ಭಾಗದಾಗ ಸ್ವಲ್ಪ ತೊಂದರೆ ಇತ್ತು, ಅದೆಲ್ಲ ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆ ಕೇಸರಿ ಬಿ ಇರಬೇಕು. ನಂದಿ ಬರಲಿ ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕಲಬುರಗಿ.